ನಮಸ್ಕಾರ. ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಬುದ್ಧಿವಂತರಾಗಲು ಮತ್ತು 99% ಜನರಿಂದ ಮಿಗಿಲಾಗಿ ಸಾಧಿಸಲು ಸುಲಭವಾದ ಮಾರ್ಗಗಳು. 1. ಪಠಣವನ್ನು ಆಳವಾಗಿ ಮಾಡಿ. ಡೀಪ್ ರೀಡಿಂಗ್. ಉತ್ತಮ ಪುಸ್ತಕಗಳನ್ನು, ಶೋಧನಾತ್ಮಕ ಲೇಖನಗಳನ್ನು ಮತ್ತು ಹೊಸ ವಿಷಯಗಳನ್ನು ಪಠಿಸಿ. ದಿನಕ್ಕೆ ಕನಿಷ್ಠ 1 ಗಂಟೆ ಓದುವುದನ್ನು ಪ್ರಾರಂಭಿಸಿ. 2. ಪ್ರಶ್ನೆಗಳ ಪ್ರಶ್ನೆ ಕೇಳಿ. ಆಸ್ಕ್ ಕ್ವೆಶ್ಚನ್ಸ್. ಯಾವ ವಿಷಯವನ್ನು ಕಲಿಯುತ್ತಿದ್ದರೂ ಏಕೆ, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳಿ. ಇದರಿಂದ ನಿಮ್ಮ ಆಳವಾದ ತಿಳುವಳಿಕೆ ಹೆಚ್ಚುತ್ತದೆ. 3. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಲರ್ನ್ ನ್ಯೂ ಸ್ಕಿಲ್ಸ್. ಸಂಗೀತ, ಹೊಸ ಭಾಷೆ ಅಥವಾ ಪ್ರೋಗ್ರಾಮಿಂಗ್ ಹೀಗೆ ಹೊಸ ಕೌಶಲ್ಯಗಳನ್ನು ಕಲಿಯುವುದರಿಂದ ನಿಮ್ಮ ಮೆದುಳಿನ ಚಟುವಟಿಕೆ ಹೆಚ್ಚುತ್ತದೆ. 4. ಸ್ಮರಣೆ ತಂತ್ರಗಳನ್ನು ಬಳಸಿ. ಯೂಸ್ ಮೆಮರಿ ಟೆಕ್ನಿಕ್ಸ್. ಮನೆಯಲ್ಲಿ ಸ್ಮರಣ ಆಟಗಳನ್ನು ಆಡುವುದು ಅಥವಾ ನಿಮಿಷಗಳಲ್ಲಿ ವಿಷಯವನ್ನು ಪುನರಾವೃತ್ತಿ ಮಾಡುವುದು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. 5. ಆರೋಗ್ಯಕರ ಜೀವನಶೈಲಿ ಅನುಸರಿಸಿ. ಫಾಲೋ ಅ ಹೆಲ್ದಿ ಲೈಫ್ ಸ್ಟೈಲ್. ಯೋಗ ಮತ್ತು ಧ್ಯಾನ ಮಾಡಿ. ಉತ್ತಮ ನಿದ್ರೆ ಮತ್ತು ಸಖತ್ತಾದ ಆಹಾರ ತಿನ್ನುವುದು ನಿಮ್ಮ ಮೆದುಳಿಗೆ ಇಂಧನವನ್ನು ಪೂರೈಸುತ್ತದೆ. 6. ಆಹಾರದಲ್ಲಿ ತಲೆಕೊಡಿ. ಫೋಕಸ್ ಆನ್ ನ್ಯೂಟ್ರಿಷನ್. ಒಮೆಗಾ 3 ಫ್ಯಾಟಿ ಆಮ್ಲಗಳು, ನಟ್ಸ್, ಪಲ್ಲೆ ಮತ್ತು ಹಣ್ಣುಗಳು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. 7. ಪ್ರತಿದಿನ ಸಮಸ್ಯೆಗಳನ್ನು ಪರಿಹರಿಸಿ. ಸಾಲ್ವ್ ಪ್ರಾಬ್ಲಮ್ಸ್ ಡೈಲಿ. ಪಝಲ್ಸ್, ಸಡೋಕು ಅಥವಾ ಲಾಜಿಕ್ ಬೇಸ್ ಪ್ರಶ್ನೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಇದು ನಿಮ್ಮ ವಿಶ್ಲೇಷಣಾ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. 8. ತಿಂಡಿಯ ಸಮಯದಲ್ಲಿ ಡಿಜಿಟಲ್ ಡಿಟಾಕ್ಸ್ ಮಾಡಿ. ಟೇಕ್ ಡಿಜಿಟಲ್ ಡಿಟಾಕ್ಸ್. ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದ ಬಳಕೆಯನ್ನು ನಿಯಂತ್ರಿಸಿ. ಇದು ನಿಮ್ಮ ತ್ವರಿತ ಯೋಚನೆಗಳನ್ನು ಉತ್ತಮಗೊಳಿಸುತ್ತದೆ. 9. ನೀವು ಹೆಚ್ಚು ಸಮಯವಿರಬಹುದಾದವರೊಡನೆ ಬೆಳೆವಿರಿ. ಸರೌಂಡ್ ಯೋರ್ಸೆಲ್ಫ್ ವಿತ್ ಇಂಟೆಲಿಜೆಂಟ್ ಪೀಪಲ್. ಬುದ್ಧಿವಂತ ವ್ಯಕ್ತಿಗಳೊಂದಿಗೆ ಮಾತುಕತೆ ಮಾಡುವ ಮೂಲಕ ನೀವು ಹೊಸ ವಿಚಾರಧಾರೆಗಳನ್ನು ಕಲಿಯಬಹುದು. 10. ಧೈರ್ಯ ಮತ್ತು ಕಠಿಣ ಶ್ರಮ. ಬಿ ಕರೇಜಸ್ ಅಂಡ್ ವರ್ಕ್ ಹಾರ್ಡ್. ಯಾವುದೇ ಹೊಸ ಗುರಿ ಸಾಧಿಸಲು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. 90% ಜನರು ಬುದ್ಧಿವಂತರಾಗಲು ಪ್ರಯತ್ನವನ್ನೇ ಬಿಟ್ಟುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಈ ಎಲ್ಲಾ ಪದ್ಧತಿಗಳನ್ನು ಅನುಸರಿಸಿದರೆ ನೀವು 99% ಜನರಿಗಿಂತ ಬುದ್ಧಿವಂತರು ಆಗಲು ಸಾಧ್ಯವಾಗುತ್ತದೆ.